ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಹಾಳಾದೆಷ್ಟು ಕಷ್ಟಪಟ್ಟರು ಜೀವನ ಅನ್ನೋದು ಉದ್ಧಾರ ಆಗ್ತಾ ಇಲ್ಲ. ಯಾಕೆ ಈ ಮಾತು ನೇರವಾಗಿ ಹೇಳ್ತಿದ್ದೀನಿ ಅಂದರೆ, ಪಾಪ ಮನುಷ್ಯ ಬೇಗ ಎದ್ದೇಳ್ತಾನೆ, ಭಕ್ತಿಯಿಂದ ಪೂಜೆ ಮಾಡ್ತಾನೆ, ಏನೋ ಒಂದು ಮಾಡ್ತಾನೆ, ಹೋಗ್ತಾನೆ, ನಾಷ್ಟ ಗಿಷ್ಟ ಮಾಡ್ಕೊಂಡು ಹೋಗ್ತಾನೆ ಕೆಲಸಕ್ಕೆ, ಕಷ್ಟಪಡ್ತಾನೆ ಕಷ್ಟಪಡ್ತಾನೆ ಕಷ್ಟಪಡ್ತಾನೆ. ಒಂದು ದಿನನೂ ಅವನು ಕಷ್ಟಪಟ್ಟಿದ್ದನ್ನು ಸಂತೃಪ್ತಿಯಾಗಿ ಅನುಭವಿಸೋದಿಲ್ಲ. ಅಥವಾ ಅವ್ನು ಕಷ್ಟಪಟ್ಟಿರ್ತಾರ ದುಡ್ಡನ್ನ ಆರಾಮಾಗಿ ಖರ್ಚು ಮಾಡ್ಲಿಕ್ಕೂ ಅವ್ನ ಕೆಲಸ ಸಾಧ್ಯ ಆಗುತ್ತಿಲ್ಲ. ಯಾಕಂದ್ರೆ ಕಮಿಟ್ಮೆಂಟ್. ಒಂದು 5,000 ರೂಪಾಯಿ ಮನೆ ಬಾಡಿಗೆ ಮಾಡಿಕೊಂಡ್ರೆ ಎಲ್ಲಪ್ಪ ಅದಕ್ಕಿಂತ ಜಾಸ್ತಿ ಹೋದ್ರೆ ಎಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟರಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಈ ತಿಂಗಳು ಇಷ್ಟೇ ಖರ್ಚು ಮಾಡ್ಕೋಬೇಕು ಅನ್ನೋದು ಜೀವನದಲ್ಲಿ ಇರುತ್ತೆ. ಅಥವಾ ಈ ಮಕ್ಕಳು ಶಾಲೆ ಸ್ಕೂಲು ಇಂಥದ್ರಲ್ಲಿ ಇಷ್ಟರಲ್ಲೇ ಸಾಗಿಸ್ಬೇಕು ಅಂತಕ್ಕಂಥದ್ದು. ಅಂದರೆ ಸ್ವೇಚ್ಛಾಚಾರವಾಗಿ ಏನೂ ಮಾಡ್ಲಿಕ್ಕಾಗಲ್ಲ. ಒಂದು ರೀತಿಯಲ್ಲಿ ಬಂಧನ ಮಾಡ್ದಂಗೆ ಅವನನ್ನು. ಆದರೂ ಕೂಡ ಬಹಳ ಕಷ್ಟಪಡ್ತಾ ಇರ್ತಾರೆ. ಒಂದಲ್ಲ 2-3 ರೀತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಂದು ಜಾಬ್ ಹೋಗ್ತಾರೆ, ಬಂದಿದ ತಕ್ಷಣ ಮತ್ತೆ ಸಂಜೆ ಒಂದು ಅಂಗಡಿ ಇಡ್ತಾರೆ, ಹೆಂಡತಿ ಕೆಲಸ ಮಾಡ್ತಿರ್ತಾರೆ, ಮಕ್ಕಳು ಕೆಲಸ ಮಾಡ್ತಿರ್ತಾರೆ. ಆದರೂ ಕೂಡ ದುಡ್ಡನ್ನ ಉಳಿಸ್ಕೊಳಕ್ಕಾಗೋದಿಲ್ಲ, ಸ್ವಂತ ಮನೆ ಅನ್ನೋದು ಮಾಡ್ಕೊಳಕ್ಕಾಗಲ್ಲ, ಒಂದು ಸ್ವಂತ ಸೂರು ಜಮೀನು ಜಾಗ ಅನ್ನೋದು ತೊಗೊಳಕ್ಕಾಗಿರೋದಿಲ್ಲ. ಆದರೆ ಕಷ್ಟ ಮಾತ್ರ ಪಡ್ತಾನೆ ಇರ್ತಾರೆ. ಇದನ್ನು ನೀವು ಸರಿಯಾಗಿ ಆಲೋಚಿಸಿ, ಸೂಕ್ಷ್ಮವಾಗಿ ನೋಡಿ. ಇಂಥವರು ಬಹಳಷ್ಟು ನಾವು ಕಾಣ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಹಾಗೆ ಇದನ್ನು ಕೇಳಿದ್ರು ಕೂಡ ಅನುಭವಿಸ್ತಾ ಇರ್ತಾರೆ. ಏನು ನಾನು ಹೇಳ್ತಾ ಇದ್ದೀನಿ, ನೀವು ಕೂಡ ಈ ವಿಷಯವನ್ನು ಅನುಭವಿಸ್ತಾ ಇರ್ಬೋದು. ಉದ್ಧಾರ ಆಗೋದಿಲ್ಲ, ಏಳಿಗೆ ಆಗೋದಿಲ್ಲ, ಬೆಳವಣಿಗೆ ಆಗೋದಿಲ್ಲ. ಎಷ್ಟೇ ಕಷ್ಟಪಟ್ಟು ದುಡಿದು ಹಣ ಮಾಡಿ ಕೂಡಿಟ್ಟು ಎಲ್ಲೋ ಒಂದು ಕಡೆ ಎಲ್ಲರೂ ಯಾವುದಾದ್ರೂ ಒಂದು ರೂಪದಲ್ಲಿ ಹೆಂಗೋ ಒಂದು ಖರ್ಚಾಗಿರುತ್ತೆ. ಮತ್ತೆ ನಾಳೆ ಯಥಾಸ್ಥಿತಿ. 1ನೇ ತಾರೀಕು ಸಂಬಳ ಬಂತು ಅಂದರೆ ಅದು 10ನೇ ತಾರೀಕು ಖಾಲಿ ಆಗಿರುತ್ತೆ. ಇನ್ನೂ 20 ದಿನ ಹೆಂಗೋ ಮ್ಯಾನೇಜ್ ಮಾಡಿ ತಳ್ತಾ ಹೋಗೋದು. ಸಹಜವಾಗಿ ಜೀವನದಲ್ಲಿ ಇಂತಹ ಒಂದು ಅತಂತ್ರತೆ ಅನ್ನೋದು, ಅದರಲ್ಲೂ ಕೂಡ ಮಧ್ಯಮ ವರ್ಗದವರಿಗೆ ಇದು ಕಾಡುತ್ತೆ, ಪೀಡಿಸುತ್ತೆ, ತೊಂದರೆ ಕೊಡುತ್ತೆ. ಕೆಲವೊಮ್ಮೆ ಏನಾಗುತ್ತಂದರೆ ತನ್ನ ಜೊತೆ ಇದ್ದವರು, ಬಳಗ ಇರ್ಬೋದು, ಸ್ನೇಹಿತರಿರ್ಬೋದು, ಏನೋ ಎಷ್ಟೆಷ್ಟು ಹೆಂಗೆಂಗೋ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಅವ್ರಿಗಿಂತ ನಿಮ್ಮಲ್ಲಿ ಬುದ್ಧಿಶಕ್ತಿ ಚೆನ್ನಾಗಿದೆ, ಒಳ್ಳೆ ಟ್ಯಾಲೆಂಟ್ ಇದೆ, ಒಳ್ಳೆ ಒಂದು ವ್ಯಕ್ತಿತ್ವ ಇದೆ, ಪಟುತ್ವ ಇದೆ. ಕೆಲಸದಲ್ಲಿ ನೀವು ಹಂಗೆ ನಿಮ್ಮನ್ನು ನೋಡಿ ಕಲ್ತವ್ರು, ನಿಮ್ಮನ್ನು ನೋಡಿ ಬೆಳೆದವರು ಹೆಂಗೋ ಒಂದು ಉದ್ಧಾರ ಆಗಿ ಹೋಗ್ಬಿಡ್ರಿ. ನೀವು ಎಲ್ರಿಗೂ ಬುದ್ಧಿವಾದ ಹೇಳಿ ಅದೇ ಸ್ಥಾನದಲ್ಲಿ ಅದೇ ರೀತಿಯಲ್ಲಿ ಅಲ್ಲೇ ಹಾಗೇ ಇರ್ತೀರಿ. ನಿಮ್ಮ ಜೊತೆ ಇದ್ದವನು ಕೈ ಕೆಳಗಡೆ ಕೆಲಸ ಮಾಡ್ತಾನೆ, ನೇತ್ರದಲ್ಲಿ ಇರ್ತಾನೆ, ನೀವು ನಾವು ನೋಡಿ ನಮಸ್ಕಾರ ಹೇಳುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಆದರೂ ಏನು ಈ ಕಡೆ ಬಂದು ಗೊಣಗ್ತಾರೆ ಅಷ್ಟೆ. ನಾನು ಕಲ್ಸ್ಕೊಟ್ಟಿದ್ದು, ನಾನು ಹೇಳ್ಕೊಟ್ಟಿದ್ದು, ಅದು ಹೇಳ್ಕೊಳ್ಬೇಕು, ಸುಮ್ಮನೆ ಆಗ್ಬೇಕು ಅಷ್ಟೇ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಯಾವಾಗ ಬೆಳಿಬೇಕು, ನಾವು ಯಾವಾಗ ಉದ್ಧಾರ ಆಗಬೇಕು, ನಮ್ಮ ಸ್ಥಿತಿ ಯಾವಾಗ ಸುಧಾರಣೆ ಆಗಬೇಕು, ನಾವು ಎಷ್ಟು ಈ ಕೊಂಪೆಯಲ್ಲಿ ಎಲ್ಲಿ ತನಕ ಇದೇ ರೀತಿಯಲ್ಲಿ ಅನುಭವಿಸ್ತಾ ಜೀವನ ಮಾಡಬೇಕು, ಇದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ನಾನು ಮೊದಲು ಹೇಳಿದ್ದು, ಎಷ್ಟೇ ಕಷ್ಟಪಟ್ಟರೆ ಹಾಳಾದ ಉದ್ಧಾರ ಮಾತ್ರ ಆಗ್ತಾ ಇಲ್ಲ ಅಂತೇಳಿ. ಯಾಕಂದರೆ ಮನುಷ್ಯನಿಗೆ ಆ ಒಂದು ಭಾವನೆಗಳು ಬಂದ್ಬಿಡುತ್ತೆ. ಯಾಕಂದರೆ ಅನುಭವಿಸುವಂಥ ಪರಿಸ್ಥಿತಿ ಹೇಗಿರುತ್ತಲ್ಲ. ಈ ಬೆಂಗಳೂರಂಥ ನಗರದಲ್ಲಿ 30-40 ವರ್ಷದಿಂದ ಬಂದಿರ್ತಾರೆ, ಇನ್ನೂ ಬಾಡಿಗೆ ಮನೆಯಲ್ಲೇ ಇರ್ತಾರೆ, ಜೀವನ ಮಾಡ್ತಾ ಇರ್ತಾರೆ. ಎಲ್ಲೋ ಸಾಲದಲ್ಲೇ ಜೀವನ, ಹೆಂಗೋ ಒಂದು ಜೀವನ ಕಳ್ಕೊಂಡು ಹೋಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ ಅಷ್ಟೆ. ಅಲ್ಲಿ ಬದುಕನ್ನು ಸಂತೋಷಮಯವಾಗಿ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ಎಲ್ಲ ತಾನು ಇಷ್ಟಪಟ್ಟಿದ್ದು ತಿಂಡಿ ತಿನಿಸುಗಳನ್ನು ಮಾಡ್ಕೊಳ್ಳಿಕ್ಕೂ ತಿನ್ಕೊಳ್ಳಿಕ್ಕೂ ಕೂಡ ಅಯ್ಯೋ ಬೇಡ ಬಿಡಿ ನಾಳೆ ನೋಡೋಣ, ಇಂಥ ಒಂದು ಆಲೋಚನೆಗಳನ್ನು ಮಾಡುವಂಥ ಪರಿಸ್ಥಿತಿಗಳಲ್ಲಿ ಜನ ಇದ್ದಾರೆ. ಜೀವನ ಮಟ್ಟ ಸುಧಾರಣೆ ಆಗ್ತಾ ಇದೆ ಅಂತ ಎಲ್ಲರೂ ಹೇಳ್ಬೋದಷ್ಟೆ. ಆದರೆ ನಿಜವಾಗಿ ಜೀವನ ಮಟ್ಟ ಸುಧಾರಣೆ ಯಾವಾಗ, ನಾವು ಅಂದುಕೊಂಡಿದ್ದನ್ನ ಪಡಿಬೇಕಾದನ್ನ ಅಥವಾ ನಾವು ಅನುಭವಿಸುವಂಥದ್ದನ್ನು ಸರಳವಾಗಿ ಆರಾಮದಾಯಕವಾಗಿ ಪಡೆಯುವಂಥ ಒಂದು ಶಕ್ತಿ. ದುಡ್ಡಿನ ಒಂದು ವ್ಯವಸ್ಥೆಯಲ್ಲಿ ಇದನ್ನು ಅಳತೆಗಳು ಮಾಡಬಹುದು. ಅದು ಪಡಿಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ತಂತ್ರತೆ. ಅದು ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು, ಏನೋ ಒಂದು ಸಮಸ್ಯೆ ಆಯಿತು, ಮನೇಲಿ ಏನೋ ಒಂದು ಆಯಿತು, ಆಸ್ಪತ್ರೆಗೆ ಹೋಗಬೇಕು, ಒಂದಷ್ಟು ಹಣ ಇಟ್ಟಿರ್ಬೇಕು ಬೀರು ಬ್ಯಾಂಕಲ್ಲಿ, ಆಪತ್ಕಾಲಿಕ ನಿಧಿ ಅಂತ ಹೇಳ್ಬಿಟ್ಟು. ಇದ್ಯಾವುದೂ ಇಲ್ಲ, ಸುಮ್ಮನೆ ನಾವು ಹೋಗ್ತಾ ಇದ್ದೇವೆ ಅಷ್ಟೇ. ಹೀಗೆ ಪರಿಸ್ಥಿತಿ ಹಂತ ಹಂತವಾಗಿ ಬೆಳವಣಿಗೆಗೆ ತೆಗೆದುಕೊಂಡು ಹೋಗಬೇಕು. ಸಹಜವಾಗಿ ನಿಮ್ಮ ಬುದ್ಧಿವಂತಿಕೆ ಯೋಚನೆಯಿಂದ ಸ್ವಲ್ಪ ಮುಂದೆ ಹೋಗೋದು ಒಳಿತು. ಆದರೆ ಇವೆಲ್ಲ ಪರಿಸ್ಥಿತಿ ಇದ್ದಿದ್ದೆ, ಉದ್ಧಾರ ಆಗ್ತಾ ಇಲ್ಲ, ಬೆಳವಣಿಗೆ ಇಲ್ಲ, ಏನು ಮಾಡಿದ್ರು ಅಷ್ಟೇ, ಮನೇಲಿ ಏಳಿಗೆ ಇಲ್ಲ. ಮಕ್ಕಳು ದುಡಿತಾರೆ, ನಾನು ದುಡಿತೀನಿ, ಆದರೂ ಕೂಡ ಒಂದಷ್ಟು ಸಮಸ್ಯೆ ಇಲ್ಲ.
ಇದೊಂದು ಹೊರತುಪಡಿಸಿ ಮಗ ಏನೋ ಕೆಲಸ ಮಾಡಿದ್ದಾನೆ, ಓದಿದ್ದಾನೆ, ಅವ್ನ ಕೆಲಸ ಸಿಗ್ತಿಲ್ಲ, ಅವನು ಉದ್ಧಾರ ಆಗ್ತಾ ಇಲ್ಲ, ಅವ್ನು ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ. ಇಂಥ ಒಂದು ವಿವೇಚನೆಯಿಂದ ಅಥವಾ ಯೋಚನೆಯಿಂದ ಪಾಪ ಜನ ಅನುಭವಿಸ್ತಾ ಇರ್ತಕ್ಕಂಥದ್ದು ನೋಡಿರ್ತೀವಿ. ಇಂಜಿನಿಯರ್ ಓದಿರ್ತಾನೆ ಹುಡುಗ, ಆದರೆ ಇಂಜಿನಿಯರ್ ಕೆಲಸ ಮಾಡೋದಿಲ್ಲ, ಏನಿಲ್ಲ, ಮನೇಲಿ ಗೇಮ್ ಆಡ್ಕೊಂಡು ಕುಂತಿರ್ತಾನೆ. ಇಂಥವ್ರಿಗೆ ಏನು ಮಾಡಬೇಕು? ಹೀಗೂ ಕೂಡ ಇದ್ದಾರೆ. ಇಂಥದ್ದು ಕೂಡ ನೋಡ್ತಾ ಇರ್ತೇವೆ. ಅವನು ಒಂದು ಒಳ್ಳೆ ಕೆಲಸ ತೊಗೊಂಡ್ರೆ ಅವ್ನಿಗೊಂದು ಒಳ್ಳೆ ಮದುವೆ ಮಾಡ್ಬೋದು. ಅದು ಇಲ್ಲ, ಇದು ಇಲ್ಲ, ಎತ್ತ ಸಾಕ್ತಾ ಇತ್ತು ಸಮಾಜ. ಯಾಕಂದರೆ ಸಾಕಷ್ಟು ಒಂದು ವ್ಯವಸ್ಥೆಯಲ್ಲಿ ಮನುಷ್ಯರಲ್ಲಿ ಇಂತಹ ಒಂದು ವಿಲಕ್ಷಣವಾದಂಥ ಕೃತ್ಯಗಳು ಎಲ್ಲೋ ಒಂದು ಕಡೆ ತಂದೆ ತಾಯಿಗಳಿಗೆ ಮನಸ್ಸಿಗೆ ಬೇಸರ ತರಿಸ್ಬೋದು. ಹಾಗಾಗಿ ದುಡಿಮೆ, ಶ್ರಮ ಇವೆಲ್ಲವೂ ಕೂಡ ಬಹಳ ಮುಖ್ಯ. ಬುದ್ಧಿವಂತಿಕೆ ಇರಲಿ, ಜೀವನವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗಿ. ಇಲ್ಲಿ ನಿಮಗೆ ಒಂದು ಪರಿಹಾರವನ್ನು ನಾನು ತಿಳಿಸ್ತಾ ಇದ್ದೀನಿ. ಯಂತ್ರ ಪರಿಹಾರ ಅಂತ ಹೇಳ್ತೇನೆ ನಾನು ಇದನ್ನು. ಒಂದು ಭುಜಪತ್ರೆಯನ್ನು ತೆಗೆದುಕೊಳ್ಳಿ, ಬಹಳ ಸುಲಭವಾಗಿರ್ತಕ್ಕಂಥದ್ದು. ಚೌಕಾಕಾರದಲ್ಲಿರಲಿ, ಮೇಲ್ಗಡೆ 2 ಕಾಲಮು, ಅಡ್ಡವಾಗಿ 2 ಕಾಲಮು, 2 ಕಾಲಮ್ ಕೆಳಭಾಗದಲ್ಲಿ ಅಡ್ಡವಾಗಿ 3 ಕಾಲಮ್. ಮೊದಲನೇ ಕಾಲಮ್ನಲ್ಲಿ 4, 3, 8, ಎರಡನೇ ಭಾಗದಲ್ಲಿ 9, 5, 1 ಅಷ್ಟೇ. ಮೇಲ್ಗಡೆ 4, 3, 8, ಕೆಳಗಡೆ 9, 5, 1. ಈ ಯಂತ್ರವನ್ನು ಭುಜಪತ್ರೆಯಲ್ಲಿ ಬರೆದು ಸಿಂಧೂರ ಇರ್ತದಲ್ಲ, ಸಿಂಧೂರದಲ್ಲಿ ಇದನ್ನು ಭುಜಪತ್ರೆ ಮೇಲೆ ಬರೆದು ಇದನ್ನು ಮಡಚಿ ನಿಮ್ಮ ಪರ್ಸಲ್ಲಿ ಇಡ್ತೀವಿ. ಹೋಗಿ ಯಾವ ಕೆಲಸ ಮಾಡ್ತೀರಾ, ಯಾವ ಕಾರ್ಯ ಮಾಡ್ತೀರಾ, ಏನು ಕಷ್ಟಪಡ್ತೀರಾ, ಖಂಡಿತ ಅದರಲ್ಲಿ ಉದ್ಧಾರ ಆಗ್ತೀರಾ, ಬೆಳವಣಿಗೆ ಆಗ್ತೀರಾ. ಒಂದು ನೆಮ್ಮದಿ, ಸಂತೋಷ ಅನ್ನೋದು ನಿಮ್ಗೆ ಲಭ್ಯ ಆಗೇ ಆಗುತ್ತೆ. ಬಹಳ ಅಂದರೆ ಬಹಳ ಸರಳವಾಗಿರ್ತಕ್ಕಂಥ ನಿಯಮ. ಪೂಜೆ ಈ ಪೂಜಾ ಸಾಮಗ್ರಿ ಸಿಗ್ತಕ್ಕಂಥ ಅಥವಾ ಗ್ರಂಥಿಗೆ ಅಂಗಡಿಯಲ್ಲಿ ನಿಮ್ಗೆ ಸಿಗುತ್ತೆ ಅಷ್ಟೇ. ಇದನ್ನು ನೀವು ಮಾಡಿ, ಉದ್ಧಾರ ಆಗೇ ಆಗ್ತೀರ. ಬಹಳ ಚಿಕ್ಕ ಪರಿಹಾರ, ಸರಳವಾಗಿ ಹೇಳಿದ್ದೀನಿ. ಮಾಡಿ ಉದ್ಧಾರ ಆಗಿ, ಹಾಗೆ ಕಷ್ಟಪಟ್ಟು ಕೆಲಸ ಮಾಡಿ, ಬುದ್ಧಿವಂತಿಕೆಯಿಂದ ಜೀವನ ಮಾಡಿ, ಭಗವಂತನ ನಂಬಿ, ಒಳ್ಳೆಯ ವಿದ್ಯಾ ಸಂಸ್ಕಾರ ಮಕ್ಕಳಿಗೆ ನೀಡಿ, ಹಾಗೆ ಜೀವನ ಅನ್ನೋದನ್ನ ಸಂತೋಷದಿಂದ ನಡೆಸಿ, ಇರೋದ್ರಲ್ಲಿ ತೃಪ್ತಿಯಾಗಿರಿ, ಹಾಗೆ ನೆಮ್ಮದಿಯಾಗಿರಿ, ಒಂದು ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಸಾಗಿಸಿ. ಎಲ್ರಿಗೂ ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ದೂರ ಇದ್ದರೆ ತಾವು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.